ಐಎಎಫ್ನ ತೇಜಸ್ ಯುದ್ಧ ವಿಮಾನ ಪತನ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಸಂಭವಿಸಿರುವಂತಹ ಘಟನೆ. ಐಎಎಫ್ನ ತೇಜಸ್ ಯುದ್ಧ ವಿಮಾನ ಪತನ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಈ ಘಟನೆಯಾಗಿದೆ. ಮೊದಲ ಬಾರಿಗೆ ಐಎಎಫ್ನ ತೇಜಸ್ ವಿಮಾನ ಅಪಘಾತಕ್ಕೀಡಾಗಿರುವುದು. ಅದೃಷ್ಟವಶಾತ್ ತೇಜಸ್ ಪೈಲಟ್ ಪಾರಾಗಿದ್ದಾರೆ. ಯಾವುದೇ ರೀತಿಯ ಹಾನಿಯಾಗಿಲ್ಲ. ಇನ್ನು ಪ್ರಕರಣದ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನ ಕೊಡಲಾಗಿದೆ. ತಾಂತ್ರಿಕ ದೋಷ ಕಾರಣವಾಯಿತಾ, ಬೇರೆ ಏನು ಸಮಸ್ಯೆಯಿಂದಾಗಿ ಈ ರೀತಿಯಾಗಿ ಐಎಎಫ್ ತೇಜಸ್ ವಿಮಾನ ದುರಂತಕ್ಕೀಡಾಯಿತು ಅನ್ನೋದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಮಾಡಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಬೇಕಿದೆ. ರಿಪೋರ್ಟ್ ಸಲ್ಲಿಕೆ ಆದ್ಮೇಲೆ ಈ ಒಂದು ಅವಘಡಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಸತ್ಯಾಂಶ ಹೊರಬೀಳುತ್ತೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಪೈಲಟ್ ಕೂಡ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಆದಂತಹ ದುರಂತದಲ್ಲಿ ಐಎಎಫ್ ತೇಜಸ್ ಯುದ್ಧ ವಿಮಾನ ಯಾವ ರೀತಿಯಾಗಿ ಅಪಘಾತಕ್ಕೀಡಾಗಿ ಹೊತ್ತಿ ಉರಿದಿದೆ ಅಂತ ಹೇಳಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇದುವರೆಗೂ ಕೂಡ ಇದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ.